ನಾನು ಮಕ್ಕಳು. ಇವಳು ಋತಿಕಾ ಬೇರೆ ಎದ್ಲು, ಅದಕ್ಕೆ ಅಲ್ಲಿಗೆ ಹೋಗ್ಲಿಲ್ಲ. ನೋಡಿ ಇಬ್ಬರು ನನ್ನ ಹತ್ರನೇ ಇದ್ದಾರೆ. ಇಷ್ಟು ಜನ ಮನೆ ತುಂಬ ಇದ್ರು ಅವ್ರ ಹತ್ರ ಹೋಗೋದೇ ಇಲ್ಲ ಅಂತಾಳೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮದುವೆ ಮನೆಯಲ್ಲಿ ತುಂಬ ಅಂದರೆ ತುಂಬ ಜೋರಿದೆ. ನಾನು ಮಾತ್ರ ತುಂಬ ಸಿಂಪಲ್ ಆಗಿದ್ದೀನಿ. ಅದೇ ನೈಟಿ ಹಾಕ್ಕೊಡ್ತೀನಿ. ಇಲ್ಲಿ ಬಂದ್ರೂ ಮಕ್ಕಳಿಗೆ ಹಾಲೆಲ್ಲ ಕೊಡಬೇಕಲ್ವಾ, ಅದಕ್ಕೋಸ್ಕರ. ಇಲ್ಲಿ ಏನಂದರೆ 1 ವರ್ಷ ಆದಮೇಲೆ ಬಂದಿದ್ದೀನಲ್ವಾ, ಮಕ್ಕಳು ಯಾರ ಹತ್ರನೂ ಹೋಗ್ತಾ ಇಲ್ಲ. ಅಕ್ಕ ಮತ್ತು ಅಕ್ಕನ ಮಕ್ಕಳು ಎಲ್ಲರಿದ್ದಾರೆ, ತುಂಬ ಜನ, ದೊಡ್ಡ ಫ್ಯಾಮಿಲಿ ನಮ್ಮದು. ಯಾರ ಹತ್ರನೂ ಹೋಗ್ತಾ ಇಲ್ಲ. ಅವರು ನನ್ನ ಹತ್ರನೇ ಇಬ್ಬರು ಇರ್ತಾರೆ. ಅದಕ್ಕೆ ಇಲ್ಲ ನೋಡಿ, ಋತಿಕಾ ಇಲ್ಲೇ ಜೋಳಿಗಿಲಿ ಮಲ್ಕೊಂಡಿದ್ದಾಳೆ. ಋಷಿಕನ ಎತ್ಕೊಂಡಿದ್ದೀನಿ, ಅವಳು ಮಲ್ಕೊಂಡು ಎದ್ಲು. ಆಮೇಲೆ ಇದು ನಮ್ಮ ಅಕ್ಕನ ಮನೆ, ಇದು ಈ ಮನೆ. ನಾನಿವಾಗ ಪ್ರೆಸೆಂಟ್ ವಿಡಿಯೋ ಮಾಡ್ತಾ ಇರೋದು ನನ್ನ ದೊಡ್ಡ ಅಕ್ಕನ ಮನೆ. ನಾವು 5 ಜನ ಹೆಣ್ಮಕ್ಳು, ಅದರಲ್ಲಿ ದೊಡ್ಡ ಅಕ್ಕ, ನಾನು 5ನೇಳು. ನಮ್ಮ ತಮ್ಮ ನಾಳೆ ಬರ್ತಾರೆ. ಮತ್ತು ಅಮ್ಮ ಬಂದಿದ್ದಾರೆ, ನಮ್ಮ ತಮ್ಮನ ಹೆಂಡತಿ, ಮತ್ತು 3ನೇ ಅಕ್ಕ ಬಂದಿಲ್ಲ, 4ನೇ ಅಕ್ಕ ಬಂದಿದ್ದಾಳೆ. ತುಂಬ ಅಂದರೆ ತುಂಬ ಖುಷಿ ಆಗ್ತೈತೆ. ಎಲ್ಲರನ್ನ ನೋಡಿ ತುಂಬ ಖುಷಿ ಆಯಿತು. 1 ವರ್ಷ ಆದಮೇಲೆ ಎಲ್ಲರನ್ನ ನೋಡ್ತಾ ಇದ್ದೀನಿ. ಹಾಗೆ ನಿಮಗೂ ಪರಿಚಯ ಮಾಡಿಸಿದ್ದೀನಿ. ಹಾಗೆ ಮತ್ತು ಈ ಮದುವೆಯಲ್ಲಿ ಯಾರ್ಯಾರು ಬಂದಿದ್ದಾರೆ ಅನ್ನೋದಕ್ಕೆ ತೋರಿಸೋಣ ಅಂತಂದೇಳಿ ಇವತ್ತು ನನ್ನ 4ನೇ ಅಕ್ಕ ಮತ್ತು 4ನೇ ಅಕ್ಕನ ಮಗಳು ಬಂದಿದ್ದಾಳೆ. ಅವಳನ್ನು ತೋರಿಸ್ತೀನಿ. ಹುಷಾ ಬಾಯಿಲಿ. ಇವಳು ನನ್ನ ಜೊತೆಗೆ ಬರ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಮತ್ತು ಆಮೇಲೆ ಅಲ್ಲಿಂದ ಮತ್ತೆ ಇಲ್ಲಿಗೆ ಬರೋದು ಒಬ್ಬಳು ಹೆಂಗೆ ಕಳ್ಸೋದು ಅಂತಂದೇಳಿ ಥಿಂಕ್ ಮಾಡ್ತಾ ಇದ್ದೀವಿ. ಯಾಕಂದರೆ ನಾವು ಹೋದರೆ ಮತ್ತೆ ಬರಲ್ಲಲ್ವಾ, ಅದಕ್ಕೆ ಥಿಂಕ್ ಮಾಡ್ತಾ ಇದ್ವಿ ಏನು ಮಾಡಬೇಕು ಅಂತಂದೇಳಿ. ಬರೋಕ್ಕೆ ರೆಡಿ ಇದ್ದಾಳೆ, ನೋಡಬೇಕು. ಬಂದಾಗ ಅವಳನ್ನ ಲಾಗ್ ಮಾಡಿ ತೋರಿಸ್ತೀನಿ. ನಂದು ಸ್ಟ್ಯಾಂಡ್ ಇಲ್ಲ, ಕೈಯಲ್ಲೇ ಇಟ್ಕೊಂಡಿದ್ದೀನಿ ಫೋನು, ಅದಕ್ಕೋಸ್ಕರ ಸ್ಟಾಪ್ ಮಾಡಿದೆ. ಆಮೇಲೆ ಮದುವೆ ಮನೆಯಲ್ಲಿ ನಮ್ಮ ಏನೇನು ನಡೀತಾ ಇದೆ, ಆಮೇಲೆ ನನ್ನ ಅಕ್ಕನ ಮಗಳ ಮನೆ ಹೇಗಿದೆ ಅನ್ನೋದನ್ನ ಈ ಲಾಗಲ್ಲಿ ಫುಲ್ಲು ತೋರಿಸ್ತೀನಿ. ನಾಳೆ ಹಳದಿ ಶಾಸ್ತ್ರ ನಡೀತೆ, ಅದನ್ನ ವೀಡಿಯೋ ಮಾಡಿ ಹಾಕ್ತೀನಿ, ಎಲ್ಲರೂ ನೋಡ್ಬೋದು. ಆಮೇಲೆ ಮದುವೆಗೆ ಬನ್ನಿ ಎಲ್ಲರೂ, ಓಕೆ. ಆಮೇಲೆ ನಾನು ಇಲ್ಲಿದ್ರೂ ತುಂಬ ಜನ ಏರ್ ಆಯಿಲ್ ಆರ್ಡ್ರ್ ಮಾಡ್ತಾಯಿದ್ರೆ ತುಂಬ ಖುಷಿ ಆಗುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮದುವೆ ಮನೇಲಿ ಏನೆಲ್ಲ ನಡೀತಾ ಇದೆ ಅನ್ನೋದನ್ನು ಈ ಲಾಗಲ್ಲಿ ನೋಡಿ, ಆಮೇಲೆ ನಮ್ಮ ಫ್ಯಾಮ್ಲಿ ಎಲ್ಲರನ್ನ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರನ್ನ ಪರಿಚಯ ಮಾಡಿಸ್ತೀನಿ. ಇದರಲ್ಲಿ ಕೆಲವ್ರನ್ನ ಪರಿಚಯ ಮಾಡಿಸ್ತೀನಿ. ತುಂಬ ಗದ್ದಲು ಜಾಸ್ತಿ ಇದೆ. ಎಲ್ಲರೂ ಏನಂದರೆ ಈ ದೊಡ್ಡ ಅಕ್ಕನ ಮಗಳ ಮನೆಯಲ್ಲಿ ಅಲ್ಲಿದ್ದಾರೆ. ಅಲ್ಲಿ ಲಾಡು ಬೂಂದಿ ಎಲ್ಲ ಮಾಡ್ತಾಯಿದ್ದಾರೆ, ಅದನ್ನು ತೋರಿಸ್ತೀನಿ ಈಗ. ಓಕೆ, ಈ ಲಾಗ್ ನಾನು ಬೇಬಿ ಸರ್ ಮಲ್ಕೊಂಡಾಗ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ತೋರಿಸ್ತಾ ಇದ್ದೀನಿ. ನಮ್ಮ ಅಕ್ಕನ ಮನೆ ಹೇಗಿದೆ ಅಂತಂದೇಳಿ ನೀವು ನೋಡ್ಬೋದು. ಇಬ್ಬರೂ ನಿದ್ದೆ ಮಾಡ್ತಾಯಿದ್ದಾರೆ. ಸ್ನಾನ ಮಾಡಿಕೊಂಡು ಸರಿ ತಿನ್ಕೊಂಡು ಮಲ್ಕೊಂಡಿದ್ದಾರೆ ಇಬ್ಬರು. ಈಗ ನೋಡಿ, ಇಲ್ಲೊಂದು ರೂಮ್ ಇದೆ, ಇದು ವಾಶ್ರೂಮು, ಮತ್ತು ಇಲ್ಲೊಂದು ರೂಮು, 2 ರೂಮ್ ಇದೆ. ಇದು ಹಾಲು, ಇಲ್ಲಿ ಕಿಚನ್ ಇದೆ. ಇಷ್ಟು ದೊಡ್ಡದಾಗಿದೆ ನೋಡಿ ನಮ್ಮ ಅಕ್ಕನ ಮನೆ. ಇನ್ನೇನು ಇವಾಗ ನಮ್ಮ ಅಕ್ಕನ ಮಗ ನೋಡಿದ್ರಲ್ಲೂ ಇಷ್ಟೇ ಸಿಂಪಲ್ಲಾಗಿ ಚೆನ್ನಾಗಿದೆ ಮನೆ ನನ್ನ ಪ್ರಕಾರ. ಇದು ನಿನ್ನೆ ಮಾಡಿದ್ದೆ ಲಾಗು. ಮಕ್ಕಳು ಆಟ ಆಡೋದೆಲ್ಲ ಮಾಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಆಟ ಆಡ್ಕೊತಾ ಇದ್ದಾರೆ. ಕ್ಲೀನಾಗೈತೆ ಅಮ್ಮದು. ನೀನು ಮಾಡು. ಯಾ ಅಕ್ಕನ ಮಕ್ಕಳು ಎಲ್ಲರೂ ಇಲ್ಲಿ ಆಟ ಆಡ್ತಾ ಇದ್ದಾರೆ. ಹಾಯ್ ಋಷಿ, ಇದು ನನ್ನ 2ನೇ ಅಕ್ಕನ ಮಗ. ಅವಳು ನನ್ನ ಅಕ್ಕನ ದೊಡ್ಡ ಅಕ್ಕನ ಮಗಳು ವಂಶಿಕಾ, ನನ್ನ ಮೊಮ್ಮಗಳು. ನಾನು ಹೇಳ್ತಾ ಇದ್ದೆ ಅಲ್ವಾ ಮೊಮ್ಮಗಳಿದ್ದಾಳೆ ಅಂತಂದೇಳಿ, ಇವಳೇ ನನ್ನ ಮೊಮ್ಮಗಳು. ಅವಳು ನನ್ನ ಮಕ್ಕಳು ಇಬ್ಬರು ಆಟ ಆಡ್ತಾ ಇದ್ದಾರೆ. ಇದು ಹೊಸ ಮನೆ, ಇವಾಗ 1 ತಿಂಗಳಾಯಿತು ಮನೆ ಓಪ್ನಿಂಗ್ ಆಗಿ. ನಮ್ಮ ದೊಡ್ಡ ಅಕ್ಕನ ಮಗಳದ್ದು ಇದು ಮನೆ. ಅಲ್ಲಿ ಕಾಣೋದು ನನ್ನ ಅಕ್ಕನ ಮನೆ. ಇಲ್ಲೇ ಮನೆ ಕಟ್ಕೊಂಡಿದ್ದಾಳೆ.
ಏನಾದರೂ ಬೇಕಂದರೆ ಇಲ್ಲಂದೇನೆ ಅಮ್ಮ ನನಗೆ ಅದು ತೊಗೊಂಡು ಬಾ ಅಲ್ಲಿ ತೊಗೊಂಡು ಬಾ ಮೊಸರು ತಗೊಂಡು ಬಾ ಏನಾದರೂ ಐಟಮ್ಸು ಬೇಕಂದರೆ ಇಲ್ಲಿಂದನೇ ಕೂಗ್ತಾ ಇರ್ತಾಳೆ. ಅವ್ರು ಕೇಳಿಸ್ಕೊಂಡು ಎಲ್ಲ ತಂದು ಕೊಡ್ತಾ ಇರ್ತಾರೆ. ಅವ್ರ ಮನೇಲಿ ಅವ್ರ ತಮ್ಮ ಆಗಿರ್ಬೋದು, ಅವ್ರ ತಂಗಿ ಆಗಿರ್ಬೋದು, ಈ ಥರ ನೋಡಿ. ಇಲ್ಲಿ ಸೈಲೆಂಟಾಗಿದ್ದಾರೆ ನನ್ನ ಮಕ್ಕಳು. ಈ ಮನೇಲಿ ಸೈಲೆಂಟಾಗಿದ್ದಾರೆ. ಅಲ್ಲಿ ಹೋದರೆ ಸ್ವಲ್ಪ ಜನ ಜಾಸ್ತಿ. ಅಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟೆಲ್ಲ ತಿರುಗಾಡ್ತಾ ಇದ್ದಾರೆ ಅಂತಂದೇಳಿ. ಅಲ್ಲಿ ಆದರೆ ತುಂಬ ಅಂದರೆ ತುಂಬ ಗಲಾಟೆ ಮಾಡ್ತಾರೆ, ಸೈಲೆಂಟಾಗಿರಲ್ಲ. ಅದಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ. ಸೈಲೆಂಟಾಗಿದ್ದಾರೆ. ತುಂಬ ಚೆನ್ನಾಗಿದೆ. ಎಷ್ಟೋ ದಿನಗಳು ಆಗೋಗಿತ್ತೇನೆ ಇಲ್ಲಿ ಬರೋಕ್ಕೆ. ನಾನು ಇವ್ರ ಮನೆ ಓಪ್ನಿಂಗ್ಗೆ ಫೋನ್ ಮಾಡಿದ್ರು, ಬರೋಕ್ಕಾಗಲಿಲ್ಲ. ನಿಧಾನ, ಇವಳು ನೋಡಿ ಮೇಲೆ ಇರೋದು ಋತು. ವಂಶಿ ಕೆಳಗಿಳಮ್ಮ, ಕೆಳಗಡೆ ಇಳಿಕ. ಅಲ್ಲಿ ನೋಡಿ ಅವಳು. ಮಕ್ಕಳನ್ನ ಮೇಲೆ ಕರ್ಕೊಂಬಂದ್ರೆ ತುಂಬ ಹುಷಾರಾಗಿರ್ಬೇಕಪ್ಪ. ನನಗೆ ಈ ಊರು ಕಂಡ್ರೆ ಏನೋ ಒಂಥರ ಆಕರ್ಷಣೆ ಅಂತ ಹೇಳ್ತಾರಲ್ವ, ಆ ಥರ ನನಗೆ ಈ ಊರು ಕಂಡ್ರೆ. ಯಾಕಂದರೆ ನಾನು 7th ಸ್ಟ್ಯಾಂಡರ್ಡಿಂದ ಇದೇ ಊರಲ್ಲಿನೇ ಇದ್ದೆ. ಅದೆಲ್ಲ ಕಾಣಿಸ್ಬೋದು ಅಲ್ಲೇ ಎಲ್ಲ ಸಿಟಿ. ನಮ್ಮ ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಎಲ್ಲದೂ ಆ ಸೈಡ್ ಬರುತ್ತೆ. ಆಮೇಲೆ ಅಕ್ಕನ ಮನೆ ಈ ಸೈಡ್ ಈ ಕಡೆಗೆ ಇತ್ತು. ಮತ್ತು ಅದಾದಮೇಲೆ ಮತ್ತೆ ಚೇಂಜ್ ಮಾಡಿದರು, ಈ ಸೈಡ್ ಬಂದರು. ಅದಾದಮೇಲೆ ಇವಾಗ ಇಲ್ಲಿ ಬಂದಿದ್ದಾರೆ ಹೊಸ ಮನೆ ಕಟ್ಟಿಸ್ಕೊಂಡು. ಸ್ಕೂಲು ಕಾಲೇಜ್ ಎಲ್ಲ ಓದಿರೋದು ಆ ಸೈಡ್ ಇದೆ. ಯಾವಾಗಾದರೂ ಹೋದಾಗ ನಾನು ಅದನ್ನ ವಿಡಿಯೋ ಮಾಡ್ತೀನಿ, ವ್ಲಾಗು, ನೀವು ನೋಡ್ಕೋಬೋದು. ಏನೇ ಅವಳಿಗೆ ಹೊಡಿತೀಯಾ? ಮಕ್ಕಳೇ ಬಿದ್ದೋದ್ರೆ ಹೆಂಗಮ್ಮ? ಆಮೇಲೆ ನನ್ನ ಹಾಸ್ಟೆಲೂ ಇಲ್ಲೇ ಇದ್ದಿದ್ದು. ನಾನು ಹಾಸ್ಟೆಲ್ಲಾಗೆ ಇದ್ಬಿಟ್ಟೆ ಓದ್ಕೊಂಡಿದ್ದು. ಎಷ್ಟು ದೊಡ್ಡದಾಗಿದೆ, ತುಂಬ ದೊಡ್ಡದಾಗಿದೆ. ಸ್ವಲ್ಪ ಊರು ಆಚೆಯೇ ನಮ್ಮ ಮನೆ ಕಟ್ಸಿರೋದು. ಇದು ನಮ್ಮ ಅಕ್ಕ ಆಗಿರ್ಬೋದು, ಅಕ್ಕನ ಮಗಳಾಗಿರ್ಬೋದು, ಸ್ವಲ್ಪ ಊರಿಂದ ಆಚೆ ಥರ ಕಟ್ಟಿದ್ದಾರೆ. ಅಲ್ಲಿ ಒಂದು ಇರ್ಬೋದು, ಒಂದು 100 ಮನೆ ಇರ್ಬೋದು ಆ ಸೈಡ್. ಈ ಸೈಡು ಈ ಕಡೆ ರಾಶಿ ಮನೆಗಳಿದ್ದಾವೆ, ಕೌಂಟಿಂಗೇ ಇಲ್ಲ. ಮನೆ ಹತ್ರನೇ ಲಾಡು ತಯಾರು ಮಾಡ್ತಾ ಇದ್ದಾರೆ ನೋಡಿ. ಆಮೇಲೆ ಅಕ್ಕನ ಮಗಳು ನನ್ನ ಮಗಳಿಗೆ ನಾಯಿ ನಾಯಿ ಅಂದರೆ ಅವಳಿಗೆ ಇಷ್ಟ, ಋಷಿಕನಿಗೆ. ಅದಕ್ಕೋಸ್ಕರ ನಾಯಿನ ತೋರಿಸ್ತಾ ಇದ್ದಾಳೆ. ಅದು ನನ್ನ ದೊಡ್ಡ ಅಕ್ಕನ ಮಗಳು ಸಾಕಿರೋ ನಾಯಿ. ಅದ್ರ ಹೆಸರು ಗೊತ್ತಿಲ್ಲ ನನಗೆ. ತುಂಬ ಚೆನ್ನಾಗಿದೆ, ಮ್ಯಾಕ್ಸ್ ಅಂತಂದೇಳಿ ಹೇಳಿದರು. ನೆನಪಾಗಿತ್ತು ನನಗೆ, ಅದೇ ಮ್ಯಾಕ್ಸ್ ಅಂತ. ತುಂಬ ಚೆನ್ನಾಗಿದೆ, ಅವಳಿಗೆ ತುಂಬ ಇಷ್ಟ ನಾಯಿ ಮರಿ ಕಂಡ್ರೆ. ಅದಕ್ಕೆ ಇಲ್ಲಿ ನೋಡಿ ಬೂಂದಿ ಮತ್ತು ಲಾಡು ಎಲ್ಲ ಅಡುಗೆರೆಲ್ಲ ಬಂದಿದ್ದಾರೆ, ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಈ ಕಡೆ ಬಳ್ಳಾರಿ ಸಿರುಗುಪ್ಪ ಕಡೆ ಎಲ್ಲ ಹಂಗೇನೆ ಲಾಡು ಮತ್ತು ಬೂಂದಿ ಎಲ್ಲ ಅಲ್ಲಲ್ಲೇ ಅಡುಗೆ ರೆಡಿ ಮಾಡ್ಕೊಂಬಿಡ್ತಾರೆ. ಅಂಗಡಿಲಿ ತರೋದಕ್ಕಿಂತ ಮನೆಯಲ್ಲೇ ರೆಡಿ ಮಾಡ್ಕೊಂಬಿಡ್ತಾರೆ. ಈಗ ನಮ್ಮ ಅಕ್ಕನ ಮಗಳು ಮನೆ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತಂದೇಳಿ. ಇದು ನನ್ನ ಅಕ್ಕನ ದೊಡ್ಡ ಮಗಳು ಈಗ ಹೋಗ್ತಾ ಇರೋದು. ಅವಳು ಮುಖ ಕೊಡ್ತಾ ಇಲ್ಲ, ಅದಕ್ಕೆ ಕ್ಯಾಮ್ರಾಗೆ ಇದು ಮಾಡ್ತಾ ಇದ್ದಾಳೆ, ತೋರಿಸ್ತಾನೆ ಇಲ್ಲ ಮುಖ ಅವಳದು. ಚೇರ್ ಮೇಲೆ ಕೂತಿದ್ದಾಳಲ್ವ ಅವಳು ನನ್ನ ಅಕ್ಕ, 4ನೇ ಅಕ್ಕ, ರೇಣುಕಾ ಅಂತ ಹೆಸರು. ಕಿಚನ್ ನೋಡಿ ನಮ್ಮ ಅಕ್ಕನ ಮಗಳ ಮನೆಯಲ್ಲಿ ಯಾವ ಥರ ಚೆನ್ನಾಗಿದೆ ಅಂತ. ಸೇಮ್ ಬೆಂಗಳೂರು ಸೈಡ್ ಮಾಡ್ತಾರಲ್ವ ಅದೇ ಥರ ಮಾಡಿದ್ದಾರೆ. ಪಾತ್ರೆ ಗಿತ್ರ ಏನು ಕೆಳಗಡೆ ಇಡೋಂಗಿಲ್ಲ ಆ ಥರ ಎಲ್ಲ ಶೋಕೇಸ್ ಆ ಥರ ಎಲ್ಲ ಮಾಡಿಬಿಟ್ಟಿದ್ದಾರೆ. ವಾರ್ಡ್ರೋಬ್ಸು ಅದು ತುಂಬ ಚೆನ್ನಾಗಿದೆ. ಮನೆ ಮಾತ್ರ ತುಂಬ ಇಷ್ಟ ಆಗೋಯ್ತು ನನಗೆ. ಸಿಹಿ ಜೊತೆ ಕೊಡ್ತಾರಲ್ವ ಖಾರ ಬೂಂದಿ ಅಂತ ಲಡ್ಡು ಜೊತೆ, ಅದು ಮಾಡಿದ್ದಾರೆ ನೋಡಿ ಮದುವೆಗೆ. ನನ್ನ ಮಗಳ ಮನೆಗೆ ಹೋಗ್ತಾ ಇದ್ವಿ, ದೊಡ್ಡ ಮಗಳ ಮನೆಗೆ. ಇಲ್ಲಿ ಅಕ್ಕನ ಮನೆ, ಇಲ್ಲಿ ಮಗಳ ಮನೆ. ಕೃಷ್ಣ ನಮ್ಮ ಅಕ್ಕ ಇದ್ದಾರಲ್ವ ಅವ್ರ ಮೈದ್ನ ಮಗ ಕೃಷ್ಣ. ಅವ್ರು ಕೋಲ್ಡ್ ವಾಟರ್ ಕುಡಿತಾ ಅವನೇ. ಅಲ್ಲೆಲ್ಲ ಬಾದುಷಾ ರೆಡಿ ಮಾಡ್ತಾ ಇದ್ದಾರೆ.
ಅಡಿಗೆರನ್ನೆಲ್ಲ ಕರೆಸಿದ್ದಾರೆ. ಲಾಡು ಮತ್ತು ಬಾದುಷಾ ಮತ್ತು ಬೂಂದಿ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಕರೆಸಿದ್ದಾರೆ ಅಡುಗೆ ಮಾಡೋರನ್ನ. ಅದರಲ್ಲಿ ನಮ್ಮ ಅಕ್ಕ ಮತ್ತು ಚಿಕ್ಕಕ್ಕ ನಮ್ಮ ತಮ್ಮನಿಂತೇನು ಸೇರಿದ್ದಾರೆ. ಪಾಪ ಅವರಿಗೆಲ್ಲ ಜಾಸ್ತಿ ಆಯ್ತಲ್ವ ವರ್ಕ್, ಅದಕ್ಕೆ. ಸುಂದ್ರಿ ನನ್ನ ಮಗಳಿದು. ನನಗಿನ್ನೂ ಮದುವೆ ಆಗಿದ್ದಿಲ್ಲಲ್ಲ, ಅವಾಗ ಇವಳು ನನ್ನ ಹತ್ರನೇ ಜಾಸ್ತಿ ಇರ್ತಾಯಿದ್ಲು. ಅದಕ್ಕೆ ಇವಳು ಅಂದರೆ ನನಗೆ ತುಂಬ ಇಷ್ಟ. ಉಷಾರಾಣಿ ಅಂತಂದೇಳಿ. ಇವಳು 4ನೇ ಅಕ್ಕನ ಮಗಳು. ಅವ್ರ ತಂಗಿ ಉಷಾ ಅಂತ ತೋರಿಸಿದ್ನಲ್ಲ, ಅವ್ರ ತಂಗಿ. ಬಾದುಷಾ ರೆಡಿ. ಯಾರ್ಯಾರಿಗೆಲ್ಲ ಬೇಕು ಬಾದುಷಾ? ಬನ್ನಿ ಮದುವೆಗೆ, ಬನ್ನಿ ನಮ್ಮ ಚಿಕ್ಕ ಅಕ್ಕನ ಮದುವೆಗೆ. ನೋಡಿದ್ರಲ್ವಾ ನಮ್ಮ ಮನೇಲಿ ಎಷ್ಟು ಗಲಾಟೆ ಇದೆ ಅಂತಂದೇಳಿ. ಇವಳಂತೂ ರೀಲ್ಸ್ ಮಾಡೋಣ ಬಾ ಅಂತಂದೇಳಿ ಕರೆದ್ಲು ನಮ್ಮ ಉಷಾ. ಅದಕ್ಕೆ 1-2 ಮಾಡಿದ್ವಿ ಅಷ್ಟೇ, ಜಾಸ್ತಿ ಮಾಡಿಲ್ಲ. ನಾಳೆ ಬೇಕಾದರೆ ಡ್ರೆಸ್ ಎಲ್ಲ ಹಾಕ್ಕೊತೀನಿ, ಚೆನ್ನಾಗಿ ರೆಡಿ ಆಗ್ತೀನಿ ಅಂತ ಹೇಳಿದೆ. ಅದಕ್ಕೆ ನಾಳೆ ಮಾಡ್ತೀವಿ. ನಂದು ರೀಲ್ಸು ಏನಾದರೂ ನೋಡ್ಬೇಕಂದ್ರೆ ನೈನಾಜಿ ಹೆಗ್ಡೆ ಅಂತಂದೇಳಿದೆ, ನೀವು ಇನ್ಸ್ಟಾಗ್ರಾಮ್ದಲ್ಲಿ ನೋಡ್ಬೋದು. ಇವಳು ನನ್ನ ದೊಡ್ಡ 4ನೇ ಅಕ್ಕನ ಮಗಳು ಭವಾನಿ. ಅವಳು ನನ್ನ 2ನೇ ಅಕ್ಕನ ಮಗ ಅಶೋಕ. ಅಲ್ಲೆಲ್ಲ ತುಂಬ ಜನ ಇದ್ರಲ್ಲ, ಅದಕ್ಕೆ ಮತ್ತೆ ಇಲ್ಲಿಗೆ ಬಂದ್ಬಿಟ್ಟಿವಿ ನಾನು ಮಕ್ಕಳು. ಇವಳು ಋತಿಕಾ ಬೇರೆ ಎದ್ಲು, ಅದಕ್ಕೆ ಅಲ್ಲಿಗೆ ಹೋಗಲಿಲ್ಲ. ನೋಡಿ, ಇಬ್ಬರು ನನ್ನ ಹತ್ರನೇ ಇದ್ದಾರೆ. ಇಷ್ಟು ಜನ ಮನೆ ತುಂಬ ಇದ್ರೂ ಅವ್ರ ಹತ್ರ ಹೋಗೋದೇ ಇಲ್ಲ ಅಂತಾಳೆ. ಚಂದ ಅಲ್ಲಿದ್ದಾಗನೇ ಒಂದು ಸ್ವಲ್ಪ ರೂಪಕ್ಕನ ಹತ್ರ, ಲಕ್ಷ್ಮಕ್ಕ ಹತ್ರ, ಅವ್ರ ಹತ್ರ ಎಲ್ಲ ಹೋಗ್ತಾ ಇದ್ದಿಲ್ಲ. ಹೋಗೋದೇ ಇಲ್ಲ, ಎಲ್ಲ ನಾನೇ ನೋಡ್ಕೋಬೇಕು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.